ವೇಗವಾಗಿ ಬೆಳೆಯುತ್ತಿರುವ ನಗರೀಕರಣದ ಪರಿಣಾಮವಾಗಿ ಇವತ್ತಿನ ದಿನಗಳಲ್ಲಿ ರೈತರು ಹಳ್ಳಿಗಳನ್ನು ಬಿಟ್ಟು ಪಟ್ಟಣಗಳತ್ತ ಮುಖ ಮಾಡುತ್ತಿರುವ ಸಂದರ್ಭದಲ್ಲಿಯೂ ಸಹ ಆನೇಕಲ್ ರಾಗಿ ಕಣಜ ಎಂಬ ಹೆಸರಿಗೆ ಅರ್ಥ ತುಂಬುವಂತೆ ಕೆಲ ರೈತರು ರಾಗಿ ಕೃಷಿಯನ್ನು ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು. ಹೌದು, ಆನೇಕಲ್ ತಾಲೂಕಿನ ತಟ್ಟನಹಳ್ಳಿ ಗ್ರಾಮದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಮ್ಮ ಬೈರೇಗೌಡರು ತಮ್ಮ ಕುಟುಂಬದೊಂದಿಗೆ ಸುಮಾರು 14 ಎಕರೆ ಜಮೀನಿನಲ್ಲಿ ರಾಗಿ ಬೆಳೆದು ಸುಮಾರು 200 ಕ್ವಿಂಟಾಲ್ ರಾಗಿಯನ್ನು ಉತ್ಪಾದಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಗಿ ಕಣದಲ್ಲಿ ರಾಗಿಯ ರಾಶಿಗೆ ಶಾಂತಮ್ಮ ಬೈರೇಗೌಡರು ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಪೂಜೆ ಸಲ್ಲಿಸಿದರು. ಈ ವೇಳೆ ರೈತ ಮುಖಂಡ ತಟ್ಟನಹಳ್ಳಿ ಬೈರೇಗೌಡರು ಮಾತನಾಡಿ, ಪ್ರತಿ ಬಾರಿ ರಾಗಿ ಬಿತ್ತನೆ ಮಾಡಿದಾಗ ಬೇರೆ ಬೇರೆ ತಳಿಗಳಿಂದ ನಿರೀಕ್ಷಿತ ಫಸಲು ಸಿಗುತ್ತಿರಲಿಲ್ಲ. ಆದರೆ ಈ ವರ್ಷ MR1 ರಾಗಿಯ ತಳಿ ಬಿತ್ತನೆ ಮಾಡಿದ್ದರಿಂದ ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಪ್ರಮಾಣದ ಫಸಲು ಬಂದಿದೆ. ಇದು ನಮಗೆ ತುಂಬಾ ಸಂತಸ ತಂದಿದೆ ಮತ್ತು ಹಣವನ್ನು ಯಾರು ಬೇಕಾದರೂ ಸಂಪಾದಿಸಬಹುದು. ಆದರೆ ವರ್ಷಗಟ್ಟಲೆ ತಾಳ್ಮೆ, ಶ್ರಮ ಮತ್ತು ಭೂಮಿಯ ಮೇಲಿನ ಪ್ರೀತಿಯಿಂದ ರಾಗಿ ಬೆಳೆಯುವುದು ರೈತರಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. अस्मिन् वर्तमाने व्यावहारिके चान्द्रमाने प्रभाते संवत्सराणां मध्ये श्रीमतां विश्वावसनां संवत्सरे इति दक्षिणायने इति हेमन्तऋतौ इति मार्गशिरमासे इति कृष्णपक्षे ज्येष्ठपर्यमात्रा आचार्यभागं सुतनोभिः विजय महादेव यदा बृहस्पतिदातु सत्सुरसभासुतुनश्च वेदाः स्वस्तिनष्टार्षवर्षिणेभिः सत्सुरं बृहस्पतिदातु महागणादेवता सम्पूर्ण कृपाकटाक्षवर्षित्यर्थं गणानान्त्वा गणपतिकम् अवामहे कविं कवीनाम् उपपुत्रवत्तरं ज्येष्ठराज ब्रह्मणस्मृतः षण्मन्नोद्भिः ओं भद्रं कर्णेभि शृणुयाम देवाः भद्रं पच्ये जशपर्यमात्राः स्तरैरङ्गैः सुष्ठुभागं शस्त्रोभिः विजय महादेव वेदायुः बृहस्पतिर् ददातु स्वस्तिन इन्द्रसदाः तस्नोपशो वेदाः स्तनष्टार्षणेमि स्वस्नो बृहस्पतिर्ददातु आवाहि देवतेभ्यः सम्प्रदेभ्यो इति नमः तदङ्गत्वेनावाहि देवता जिगः तां माभाजातवेदो लक्ष्मीमनपगामिनीं यस्यां हिरण्यमिन्देयं गामस्युं पुरुषानहं यस्सुचिः प्रयुचो भूत्वा जुहुयोजयमहं पञ्चदश श्रीकामं सत्तं जपेत पद्माणे पद्मवरो पद्माक्षे पद्मं भवे अश्वत्थ्यां विष्णुपत्ये च मां देवी माधवप्रियां विष्णोः प्रेषिकीं नमामि च तुलवाम् इति धर्माग्रहापयामि धूपं दर्शयामि शान्तिरस्तो ओं हिरण्यपात्रमदोः पूर्णं ददाति मादिव्योगानीति एकदा ब्रह्मो भारते एकदेवे यजमानः आयुष्यजो ददाति भूलक्ष्मी देवता शक्तिरूपेण प्रदालम देवता कुलदेवता मम गृहे शान्तित्वं वृद्धित्वम् अबुधे दत्तं च आवाहित देवता यपिकेभ्यः सम्प्रततेभ्यो स्तुते नारायणे नमोस्तुते नारायणे नमोस्तुते धर्माणि प्रथमान्यासं देहनागं महिमा सजन्ते यत्र पूर्वे साध्याः सद्भ्यः अद्भ्यः सम्भूतः पृथिवैरसाच्च विश्वकर्मण समवर्ततादि तस्यत्पश्चा आविदधद्रूपमेति हिमांशु गोत्राणां पण्डितगोत्राणां राजननाम्याः सह पत्न्यस्यां नागवेणम्मा नाम्याः देवतेभ्यः सम्प्रदतेभ्यो नमः तदङ्गत्वेन शिष्यो देवेभ्यो आत्मधेयो देवानां पुरोहितः पूर्वयो देवेभ्यो जातः
ರಾಗಿ ಪೂಜೆ ಕಾರ್ಯಕ್ರಮ ನಮ್ಮ ಹೆಸರು ಬೈರೇಗೌಡರು ಅಂತೇಳ್ಬಿಟ್ಟು ನಮ್ಮದು ವ್ಯವಸಾಯದ ಫ್ಯಾಮಿಲಿ. ನಮ್ಮ ತಾತನವ್ರ ಕಾಲದಿಂದ ನಮ್ಮ ತಾತವರು ಆ ಕಾಲದಲ್ಲಿನೂ ಬೆಳೀತಾಯಿದ್ರು, ನಮ್ಮ ತಂದೆಯವರು ಬೆಳೀತಾಯಿದ್ರು, ಈಗ ನಾವು ಬೆಳೀತಾಯಿದ್ದೀವಿ. ಈಗ ಇತ್ತೀಚೆಗೆ ಎಲ್ಲನೂ ಲೇಔಟ್ಗಳು, ಅಪಾರ್ಟ್ಮೆಂಟ್ಗಳು ಎಲ್ಲ ಆಗಿ ಜಮೀನುಗಳು ಅಪಾರವಾದ ಬೇಡಿಕೆ. ನಾವು ಒಂದಷ್ಟು ಜಮೀನು ಇಟ್ಕೊಂಡಿರೋದ್ರಿಂದ ಒಂದು 14 ಎಕರೆ ರಾಗಿ ಹಾಕಿದ್ವಿ. ಒಂದು 180ರಿಂದ 200 ಫಲ ಆಗಿದೆ ಇವತ್ತು. 100 kgದು 100 kgದು ಇವತ್ತು ರೊಟ್ಟಿ ವಿಜೃಂಭಣೆಯಿಂದ ಪೂಜೆ ಇಟ್ಕೊಂಡಿದ್ವಿ ಎಲ್ಲರನ್ನೂ ಕರೆದು. ಇದಕ್ಕೆ ವಿಶೇಷವಾಗಿ ಈ ತಳಿ MR1 ಅಂತ, MR1 ತಳಿ ಬಿತ್ತನೆ ನಮ್ಮ ಆನೇಕಲ್ ತಾಲೂಕಲ್ಲಿ 120 ಜನಕ್ಕೆ ಮೈರಾಡ್ ಕಂಪ್ನಿ, ಮೈರಾಡು ಮತ್ತು ಸಿಪ್ಲಾ ಕಂಪ್ನಿಯವರು ಅವ್ರನ್ನ ಬಿತ್ತನೆ ಮಾಡೋ ಟೈಮಲ್ಲಿ ನಾನು ಕೇಳಿದೆ, ಸರ್ ನೀವು ಅದ್ಭುತವಾದ ಕೆಲಸಗಳು ಅವು ಇವು ಮಾಡ್ತಾಯಿರ್ತೀರ, ರೈತರಿಗೆ ಬಿತ್ತನೆ ರಾಗಿ ಬೇಕು ಅಂತ ನಾನು ಕೇಳಿದ್ದೆ. ಆವಾಗ ಅವರು ಆಯಿತು ಸರ್, ಒಂದು ವಾರ ಟೈಮ್ ಕೊಡಿ, ನಾವು ಮಾತಾಡಿ ಹೇಳ್ತೀರಿ ಅಂದ್ಬಿಟ್ಟು ನಮ್ಮ ಬಾಲು ಮುಬಾರಕು, ನಮ್ಮೂರಲ್ಲಿ ಭಾಗ್ಯಮ್ಮ ಅಂದ್ಬಿಟ್ಟು ಮೇಡಮ್, ಚೇತನು, ಅವರು ಫುಲ್ಲು ಒಳ್ಳೆ ಟೀಮು. ಮೈರಾಡ್ ಕಂಪ್ನಿಯಲ್ಲಿ ಒಳ್ಳೆ ಫೀಲ್ಡ್ ಆಫೀಸರ್ ಎಲ್ಲ ಚೆನ್ನಾಗಿ ಫೀಲ್ಡ್ ವರ್ಕ್ ಮಾಡೋರು ಇದ್ದಾರೆ ಹೇಳೋದು. ಆಮೇಲೆ ಅವರೇ ಪುನಃ ಈ ನಮ್ಮ ಸ್ಥಳೀಯ ಸೊಸೈಟಿಗಳಲ್ಲಿ ಎಲ್ಲಿ ಸಿಕ್ಕದಿದ್ದ ಕಾರಣ ಸೊಸೈಟಿನಲ್ಲಿ ಎಲ್ಲ ಹೋದರೆ ಎಲ್ಲಿ ಇರಲಿಲ್ಲ ಅವಾಗ ರಾಗಿ ಎಲ್ಲ ಮುಗ್ದೋಯ್ತು MR1 ಅಂತ ಹೇಳ್ತಾಯಿದ್ರು. ಇವರೇ GKVKಗೆ ಹೋಗಿ MR1 ಎತ್ಕೊಂಬಂದು ಕೊಟ್ಟಿರೋದಕ್ಕೆ ಅವ್ರಿಗೂ ಮೊದಲನೇದಾಗಿ ನಾನು ಟ್ಯಾಂಕ್ಸ್ ಹೇಳ್ತೀನಿ. ಮೈರಾಡ್ ಕಂಪ್ನಿ, ಚಿಪ್ಲಾ ಕಂಪ್ನಿಯವ್ರಿಗೆ ಸುಮಾರು ನನಗೆ 14 ಎಕರೆಗೂ ರಾಗಿ ಫ್ರೀ ಕೊಟ್ಟಿದ್ದರು ಅವರು. ₹1 ಕಾಸಿಲ್ಲ, ಮನೆ ಹತ್ರ ತಗೊಂಬಂದು ಕೊಟ್ಟರು. ಅವ್ರಿಗೆ ಮೊದಲನೇದು ಒಳ್ಳೆ ತಳಿ. ಇನ್ನೂ ಅನೇಕ ಜನಕ್ಕೆ ಅವರು ಒಳ್ಳೇದು ಮಾಡಲಿ. ರೈತರು ಇವತ್ತಿನ ದಿನದಲ್ಲಿ ಎಲ್ಲ ಹೆಚ್ಚಾಗಿ ವ್ಯವಸಾಯ ಮಾಡಲಿ, ಒಳ್ಳೆ ರಾಗಿ ಬೆಳೀಲಿ. ಇವತ್ತು ದೇಶದಲ್ಲಿ ಏನು ಬೇಕಾದರೂ ಮಾಡ್ಬೋದು. ರೈತನು ರಾಗಿ ಬೆಳೆಯಿಲ್ಲ ಅಂದರೆ ಊಟ ಏನೂ ಮಾಡೋಕ್ಕಾಗಲ್ಲ. ನಾವು ಇವತ್ತು ರಾಗಿ ಒಂದು 200 ಕ್ವಿಂಟಾಲ್ ಬೆಳೆದಿದ್ದೀವಿ. ನಮ್ಗೆ ಅದೇ ಒಂದು ದೊಡ್ಡ ಖುಷಿ. ತಾಲೂಕಲ್ಲಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳಾಗ್ಬೋದು, ವಿಲ್ಲಾಗಳಾಗ್ಬೋದು ಆಗ್ತಾಯಿದೆ ಸರ್. ನೋಡಿರಿ, ಎಷ್ಟೇ ವಿಲ್ಲಾಗಳಾಗಲಿ, ಎಷ್ಟೇ ಬಿಲ್ಡಿಂಗ್ಗಳಾದ್ರಿ, ಎಷ್ಟೇ ಲೇಔಟ್ ಆಗಲಿ, ಆರಾಮಾಗಿ ಬೆಚ್ಚಗೆ ರಗ್ಗೋದ್ಕೊಂಡು ವಿಲ್ಲನಾಗಿ ಮಲ್ಕೊಬೋದು. ತಟ್ಟೆ ಮುಂದೆ ಏನು ರೀ ಬರ್ತದೆ? ತಟ್ಟೆ ಮುಂದೆ ಬರೋದು ಮುದ್ದೆ, ಅನ್ನ, ಇಷ್ಟ ತಾನೇ ಬರೋದು ರೈಸು. ಇದನ್ನು ಬೆಳೆಯೋದು ಯಾರು? ಈಗ ಸಾಯಂಕಾಲ 5 ಎಕರೆ ಮಾಡಿಬಿಟ್ಟು 100 ಕೋಟಿ ಎತ್ಕೊಂಬರ್ಬೋದು. ಒಂದು ಕಣ್ಗ ರಾಗಿ ಬೆಳಿಬೇಕಂದ್ರೆ ಎಷ್ಟು ವರ್ಷ ಪ್ರಯತ್ನ ಮಾಡಿ, ಎಷ್ಟು ದಿವಸ ಪ್ರಯತ್ನ ಮಾಡಬೇಕು? ಅದ್ರ ಹಿಂದೆ ಕಷ್ಟ ಎಷ್ಟೈತೆ, ಉಳುಮೆ ಎಷ್ಟೈತೆ, ಉಳುಮೆ, ಬಿತ್ತನೆ, ಗುಂಟುವೆ, ಕಳೆ ಕೀಳೋದು, ರೈತಂದು ಏನು ತಮಾಷೆ ಆಯಿತಾ? ಈಗ ಮಿಷಿನರಿಗಳು ಅವು ಬಂದವೆ. ಈಗ ಒಂದು ಥರ ಅದ್ಭುತವಾಗಿ ರೈತರು ಮಾಡ್ತಾರೆ. ಎಷ್ಟೇ ಆಗಲಿ, ಎಷ್ಟೇ ಪ್ರಪಂಚ ಇಂಪ್ರೂವ್ ಆಗಲಿ, ರೈತರು ಸೊಸೈಟಿನಲ್ಲಿನೂ ರಾಗಿ ಇವಾಗ ₹4,850 ₹880 ಏನೋ ರೇಟ್ ಮಾಡವ್ರೆ. ಆ ರೇಟು ಸಾಲದು. ರೈತನಿಗೆ ಒಂದು ಎಕರೆಗೆ ಒಂದು ಕ್ವಿಂಟಾಲ್ಗೆ ₹8,000 ಮಾಡಬೇಕು, 15ರಿಂದ 20,000 ಮಾಡಬೇಕು ಒಂದು ಕಣ್ಗ ರಾಗಿ. ಆವಾಗಲೇ ಇದು ರೈತನಿಗೆ ತೃಪ್ತಿ ಆಗೋದು. ಅಷ್ಟೇ ಖರ್ಚು ಬರ್ತದೆ. ಏನೇ ಎಷ್ಟೇ ಖರ್ಚು ಬರಲಿ, ದವಸ ಧಾನ್ಯ ಬೆಳಿಬೇಕು. ನಮ್ಮದು ಒಕ್ಕಲು ಕುಟುಂಬ. ನಮ್ಮ ತಾತ ಮುತ್ತಾತವರು, ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ರಾಗಿ ಬೆಳ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿರೋದು. ನಾವು ಇವತ್ತು ವ್ಯವಸಾಯ ಬಿಡ್ದಿರ ಮಾಡ್ಕೊಂಡಿದ್ದೀವಿ. ಒಳ್ಳೆ ರಾಗಿ ಬೆಳೆದಿದ್ದೀವಿ. ಎಲ್ಲರೂ 4 ಜನ ಊಟ ಮಾಡ್ತಾರೆ. ಒಂದು 10 ಜನಕ್ಕೆ ನಾವು ಫ್ರೀಯಾಗಿನೂ ಕೊಟ್ವಿ ಇವತ್ತು, ಸುಮಾರು ಜನಕ್ಕೆ. ಅದು ನಮ್ಮ ಧರ್ಮ. ಇಷ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಸ್ಟಾರ್ಟಿಂಗಲ್ಲಿ ಸುಮಾರು ವರ್ಷಗಳಿಂದನೂ ಬೇರೆ ಬೇರೆ ರಾಗಿಗಳಾಗ್ತಾಯಿದ್ರಿ. ಅವೇನು ಅಷ್ಟು ಇಳುವರಿ ಬರ್ತಾಯಿರಲಿಲ್ಲ. ಒಂದು ಸ್ವಲ್ಪ ದಿನ ಲೇಟ್ ಆದರೆ ರಾಗಿ ಉದುರ್ಬಿಡ್ತವೆ. ಇದು MR1 ಒಳ್ಳೆ ತಳಿ. MR1 ತಳಿ ನಾವು ಹೇಳಿದ್ಮೇಲೆ ಮೈರಾಡ್ ಕಂಪ್ನಿಯವರು ಪಾಪ ತರಿಸ್ಕೊಟ್ರು. ನೋಡಿ, ಈ ಥರ ಅನುಕೂಲ ಮಾಡಬೇಕು ಯಾರನ್ನಾಗಲಿ. ಅದಕ್ಕೆ ಅವರೆಲ್ಲ ಒಂದು 10 ಜನ ಬಂದವರು ಅವ್ರಿಗೆ ನಾವು ಟ್ಯಾಂಕ್ಸ್ ಹೇಳ್ತಾಯಿದ್ದೀವಿ. MR1 ಒಳ್ಳೆ ರಾಗಿ ಕೊಟ್ಟರೆ ಬಿತ್ತನೆ ಮೈರಾಡ್ ಕಂಪ್ನಿಯವರು ಹಾಕಿದ್ದೀವಿ. ಒಳ್ಳೆ ಇಳುವರಿ ಬಂದಿದೆ. ರೈತರು ಎಲ್ಲರೂ ಮುಂದೆ ಇದೇ ರಾಗಿ ಕೊಟ್ಟು ಮೈರಾಡ್ ಕಂಪ್ನಿಯವರು ಕೊಟ್ಟರೆ ರೈತರಿಗೆ ಒಳ್ಳೆಯದು.